ಮನೆಯವ್ರು ಭಾಳ ಕಷ್ಟಪಟ್ಟು ಗವಿಸಿದ್ದಪ್ಪಜ್ಜಗೆ ಮೀಸಲು ತುಪ್ಪ ಅಂಥೇಳಿ ತಂದು ದೀಪಕ್ಕೆ ಹಾಕಿದ್ರೆ ಪಣತಿಯೊಳಗೆ ಹಾಕಿದ್ದೆ. ಮಠದ ಹುಡ್ರು ಉಂಡೆಲ್ಲ ಖಾಲಿ ಮಾಡಿಬಿಟ್ಟಾವ. ಇದನ್ನು ಅವ್ರಿಗೆ ಮಠ ಬಿಡಿಸಿ ಹೊರಗೆ ಹಾಕ್ರಿ ಅಂದರು. ಅವಾಗ ಗುರುಗಳು ಮರಿಶಾಂತವೀರ ಮಹಾಸ್ವಾಮಿಗಳು ಹೇಳಿದ್ರಂತ, ನೋಡು ನೀನು ಗವಿಸಿದ್ದಪ್ಪಜ್ಜಗಂತ ಹೇಳಿ ಮೀಸಲು ತುಪ್ಪ ಹಾಕಿದ್ದಿ, ಮಕ್ಕಳು ಉಂಡಾವ. ಏನು ವ್ಯತ್ಯಾಸ ಆಗೈತಿ ಅಂದ್ರೆ, ನೀನು ತುಪ್ಪ ಎದಕ್ಕೆ ಹಾಕಿದ್ದಿ ಅಂದ್ರೆ ಮೊದಲು ಆರುವ ದೀಪಕ್ಕೆ ಹಾಕಿದ್ದಿ, ಮಕ್ಕಳು ಉಂಡಾವಲ್ಲ, ಅದು ಆರದ ದೀಪಕ್ಕನ ಮೀಸಲಾಗೈತಿ ನಿನ್ನ ತುಪ್ಪ ಅಂತ. ಅದು ಜ್ಞಾನ ದಾಸೋಹ. ಅದು ಅಂಥ ಜ್ಞಾನ ದಾಸೋಹಕ್ಕಾಗಿ ಇಲ್ಲಿ ಇಬ್ಬರು ಅಣ್ಣ ತಮ್ಮ ಭಾಳ ಕಷ್ಟಪಟ್ಟಿದ್ದಾರೆ. ನಾನು ಅದಕ್ಕೆ ಅವರಿಗೆ ತಮಾಷೆಗೆ ಹೇಳ್ತಿದ್ದೆ, ಏನಂದರೆ ಅವರು ಬೇಸಿಕಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ಅವ್ರ ಕೆಲಸ ಹೆಂಗಂದ್ರೆ ಇನ್ನೂ ಕರೆಂಟ್ ಲೇಟಾಗಿ ಹೋಗ್ತೈತೆ, ಅವರಿಬ್ಬರು ಅದಕ್ಕಿಂತ ಫಾಸ್ಟಾಗಿ ಹೋಗಿರ್ತಾರೆ. ಅವರು ಅಷ್ಟು ಉತ್ಸಾಹ ಅವರಲ್ಲಿ. ಮತ್ತು ಈಗಾಗಲೇ ಸಮಯನೂ ತುಂಬ ಸಮಯ ಆಗಿದೆ. ಪಾಪ ಯಾರ್ಯಾರಿಗೆ ಬಿ ಪಿ ಶುಗರ್ ಗುಳಿಗೆ ತೊಗೋಬೇಕು, ಇದನ್ನೆಲ್ಲ ಸ್ವಾಮಿಗಳಿಗೆ ಅರ್ಥ ಆಗ್ಬೇಕು ನಮಗೆ. ಆಮೇಲೆ ಯಾರ್ಯಾರು ಉಂಡಿಲ್ಲ, ಗುರುಗಳು ಹೇಳ್ತಾ ಇದ್ದ, ಗುರುಗಳು ಈಗ ಅಪ್ಪಣೆ ಮಾಡ್ತಾಯಿದ್ರು, ಇದು 10:00 ಕುಂತೀವಿ, ಮತ್ತು ಈಗಾಗಲೇ 2 ಗಂಟೆ ಆಯ್ತು, ಮತ್ತು ಇದು ಹಿಂಗಾದ್ರೆ ಹೆಂಗೆ ರೀ ಬುದ್ಧಿ ಅಂತ ಕೇಳಿದೆ. ಅಜ್ಜವ್ರು ಹೇಳ್ತಿದ್ರು, ಇದು ಸುಸಂಸ್ಕೃತ ಪನಿಷ್ಮೆಂಟ್ ಅಂತಿದು, ಕಲ್ಚರಲ್ ಪನಿಷ್ಮೆಂಟ್ ಅಂತಿದು. ಎಲ್ಲರ ಬ್ಯಾಟ್ರಿ ಲೋ ಆಗಿ ಹೋಗಿರ್ತಾವೆ ಇಷ್ಟೊತ್ತನ, ಆದ್ರೆ ಪಾಪ ಶುಗರ್ ಇದ್ದ ಮಂದಿ, ಬಿ ಪಿ ಇದ್ದ ಮಂದಿ ಹೆಂಗೆ ತಡ್ಕೊತಾವು. ಇಬ್ಬರ್ಯಾರೋ ಹೆಂಡತಿ ಗಂಡ ರಾತ್ರಿ 10:30 ಆಗಿತ್ತಂತ ಮಲ್ಕೊಂಡಿದ್ರು. ಮಲ್ಕೊಂಡಾಗ ಒಂದೇನೋ ಮೆಸೇಜ್ ಬಂತಂತ ಹೆಂಡತಿಯ ಫೋನಿಗೆ. ಅವಾಗ ಗಂಡ ಓದಿದ ತಕ್ಷಣನೇ ಹೆಂಡತಿಗೆ ಹಾಕೊಂಡು ಹೊಡ್ಯಾಕತ್, ರಪ್ 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 ಹೊಡ್ಯಾಕತ್. ಹೆಂಡತಿಗೆ ಸಿಟ್ಟು ಬಂದು ಮೊಬೈಲ್ ತೊಗೊಂಡು ನೋಡ್ಲು. ಅವ ಏನಂತ ಹೊಡ್ಯಾಕತ್ತ, ಯಾರು ಕಳಿಸ್ಯಾರ ನಿನಗಿದು ಮೆಸೇಜ್, ಬ್ಯೂಟಿಫುಲ್ ಅಂತ ಕಳಿಸ್ಯಾರಲ್ಲ, ಯಾರು ಕಳಿಸ್ಯಾರ, ಇದು ಎಷ್ಟು ದಿವಸದಿಂದ ನಡೆದೈತೆ ಹಿಂಗೆ. ಅವಾಗ ಹೆಂಡತಿ ಅದು ಮೊಬೈಲ್ ಕಸ್ಕೊಂಡ್ಲು, ನೋಡಿ ಬಳಿ ಏರಿಸಿ ಕಪಾಳಕ್ಕೆ ಹೊಡೆದ್ಲು ಗಂಡಗೊಂದು. ಯಾಕಂತ ಕೇಳ್ದವ, ಕೊಡಿ ಇದು ಬ್ಯೂಟಿಫುಲ್ ಅಲ್ಲ, ಚಾರ್ಜ್ಗಿಟ್ಟಿದ್ದೆ ಬ್ಯಾಟ್ರಿ ಫುಲ್ ಅಂತ ಬಂದೈತಿ. ಏನು ಬ್ಯೂಟಿಫುಲ್ ಅಂತೆ ನೀನು, ಈಗ ಎಲ್ಲರದು ಬ್ಯಾಟ್ರಿ ಬಹಳ ಕಡಿಮೆ ಆಗೈತಿ. ಈಗಾಗಲೇ ಪಾಪ ಸಮಯ 2 ಗಂಟೆ ಮೀರಿದೆ, ಇನ್ನೂ ಪೂಜ್ಯರು ಮಾತಾಡಬೇಕು, ಇನ್ನೂ ಕಂಬಾರವ್ರ ಸಂವಾದ ಇದೆ, ಮತ್ತಿನ್ನ ಮಾತಾಡ್ತೀನಿ. ಒಂದು ಸಣ್ಣ ಕತೆ ಹೇಳಿ ಮುಗಿಸ್ತೀನಿ. ನಾನು ಒಂದು ಬಹಳ ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ಮತ್ತು ಶಾಲೆ ಶಿಕ್ಷಣ ಇಷ್ಟೊತ್ತಿನವರೆಗೆ ಎಲ್ಲರೂ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಐ ಡೋಂಟ್ ರಿಪೀಟ್ ಇಟ್. ಅವರು ನಮ್ಮ ಪಾಟೀಲ್ರು ಈ ಶಾಲೆಗೆ ಅವ್ರು ಭಾಳ ದೊಡ್ಡ ಗುಣ, ಅವರ ತಾಯಿ ಹೆಸರಿಟ್ಟಿದ್ದಾರೆ. ಅವರ ತಾಯಿ ಇವತ್ತಿಲ್ಲ, ಆದರೆ ಈ ಶಿಕ್ಷಣದ ಕಟ್ಟಡದ ಪ್ರತಿಯೊಂದು ಕಲ್ಲಿನಲ್ಲಿ, ಇಲ್ಲಿ ಕಲಿಯುವ ಪ್ರತಿಯೊಂದು ಮಕ್ಕಳ ಹೃದಯದಲ್ಲಿ ಅವರು ಉಚ್ಚರಿಸುವ ರೈಮಿನೊಳಗೂ ಸಹಿತ ಶಾರದೆ ನೃತ್ಯವಾಡ್ತಾ ಇರ್ತಾಳೆ. ಅವರ ತಾಯಿ ಜೀವಂತವಾಗಿದ್ದಾಳೆ. ಅವರ ತಾಯಿಯನ್ನು ಈ ಸಂಸ್ಥೆ ಕಟ್ಟುವುದರ ಮುಖಾಂತರ ಅವರು ಜೀವಂತವಾಗಿರಿಸಿದ್ದಾರೆ. ನಮ್ಮ ಹಿರಿಯರು ಯಾವಾಗ ನಮ್ಮಿಂದ ದೂರ ಆಗ್ತಾರೆ, ನಮ್ಮ ಹಿರಿಯರು ನಮ್ಮಿಂದ ಯಾವಾಗ ಸತ್ತು ಹೋಗ್ತಾರಂದ್ರೆ, ಸಾವು ಅವರನ್ನು ಕರ್ಕೊಂಡು ಹೋಗುವುದಿಲ್ಲ. ದೇಹದ ಸಾವು ಅವರ ನಿಜವಾದ ಸಾವಲ್ಲ. ಯಾವಾಗ ನಮ್ಮ ಹಿರಿಯರು ನಮ್ಮ ಸ್ಮೃತಿ ಪಟಲದಿಂದ ದೂರ ಆಗ್ತಾರಲ್ಲ, ಅವತ್ತು ಅವರು ಸತ್ತು ಹೋಗ್ತಾರೆ. ಎಲ್ಲಿಯವರೆಗೆ ನಮ್ಮ ಹಿರಿಯರನ್ನು ನಾವು ನೆನೆಸ್ತಾ ಇರ್ತೀವಿ, ಅವರು ಜೀವಂತವಾಗಿಯೇ ಇರ್ತಾರೆ. ಇವತ್ತು ಪಾಟೀಲ್ರು ಅವರ ತಾಯಿ ಹೆಸರಿಟ್ಟಿದ್ದಾರೆ. ತಾಯಿಯ ತ್ಯಾಗ, ಆಕೆಯ ಸೇವೆ ಅಷ್ಟು ದೊಡ್ಡದಾಕೆದು. ನೀವು ನೋಡಿ, ಒಬ್ಬ ಕವಿ ಇರ್ತಾನೆ, ಇಲ್ಲೆಲ್ಲ ಭಾಳಷ್ಟು ಜನ ಕವಿಗಳು ಕುಳಿತುಕೊಂಡಿದ್ದಾರೆ. ಒಬ್ಬ ಕವಿ ಒಂದು ಕವನ ಬರೀತಾನೆ. ಕವನ ಬರೆದು ಅಷ್ಟಕ್ಕೆ ಬಿಡುವುದಿಲ್ಲ ಆತ, ರಿಟರ್ನ್ ಬೈ ಅಂತ ಕೆಳಗೊಂದು ತನ್ನ ಹೆಸರು ಹಾಕೊಂತ, ಬರೆದವ್ರು ಯಾರು ಅಂತ. ಒಬ್ಬ ಕಲಾವಿದ ಒಂದು ಚಿತ್ರ ಬಿಡಿಸ್ತಾನೆ. ಚಿತ್ರ ಬಿಡಿಸಿ ಕೊನೆಗೆ ಕೆಳಗ ಇಟ್ ಈಸ್ ಪೇಂಟೆಡ್ ಬೈ, ಯಾರಿಂದ ಇದು ರಚನೆ ಆಯಿತು ಬಿಡಿಸಿದ್ರು ಅಂತ ಆ ಕಲಾವಿದ ತನ್ನ ಹೆಸರು ಹಾಕ್ಕೊಂತಾನೆ. ಆದರೆ ಆಶ್ಚರ್ಯ, ಒಬ್ಬ ಕವಿ ಒಂದು ಕವನ ಬರೆದ್ರೆ ಅದರ ಕೆಳಗೆ ತನ್ನ ಹೆಸರು ಹಾಕ್ಕೊಂತಾನೆ. ಒಬ್ಬ ಕಲಾವಿದ ಒಂದು ಚಿತ್ರ ಬಿಡಿಸಿದ್ರೆ ಅದರ ಕೆಳಗೆ ತನ್ನ ಹೆಸರು ಹಾಕ್ಕೊಂತಾನೆ. ಆದರೆ ಒಬ್ಬ ತಾಯಿ 9 ತಿಂಗಳವರೆಗೆ ಒಂದು ಮಗುವನ್ನು ತನ್ನ ಗರ್ಭದಲ್ಲಿ ಹೊತ್ತು 9 ತಿಂಗಳಾದ ಮೇಲೆ ಹೆತ್ತು